ಪಲಾವ್ ಮಾಡೋಣ ಅಂತೇಳಿ 3-4 ಇಯರ್ಸ್ ಬ್ಯಾಕ್ ಬಂದಿತ್ತು, ಮತ್ತೆ ಬಂದಿದ್ದಿಲ್ಲ. ಬರ್ತ್ ಪ್ಲೇಸ್ ಆಫ್ ಮೊಹಮ್ಮದ್. ಇವರ ಈ ಸ್ಥಿತಿಗೆ ಕಾರಣ ಏನು? ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಇವಾಗತ್ತು ಸ್ಯಾಟರ್ಡೆ. ಅನನ್ಯ ಅಮೂಲ್ಯ ಅವರಿಗೆ ಪಲಾವ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಟೀ ಮಾಡಿ ಜಸ್ಟ್ ಕುಡಿದ್ವಿ. ಅಮೂಲ್ಯವ್ರನ್ನ ಕಳ್ಸೋದೇ ಒಂದು ದೊಡ್ಡ ತಲೆ ಬ್ಯಾನರಿ ಮಾರ್ನಿಂಗ್. ನಂಗೆ ಅವಸರ ಎಲ್ಲ ನೋಡ್ರಿ. ಇವಾಗ ಬಂದಿದ್ದಾಳೆ ಈಕಿ, ಇವಾಗ ಎದ್ದಾಳೆ. ಏನು ಕೆಲಸನೇ ಇಲ್ಲ ಮಾರ್ನಿಂಗ್. ಅಮೂಲ್ಯ ಇನ್ನೂ ಬಂದಿಲ್ಲ, ತೋರಿಸ್ತೀನಿ ತಡ್ರಿ ಆಕಿನ. ನೋಡ್ರಿ, ಸೀತಾಫಲ ನಮ್ಮ ಮನೆ ಪಕ್ಕನೇ ಆಗಿದ್ದವು. ಎಷ್ಟು ದೊಡ್ಡವಾಗಿದ್ದಾವೆ ನೋಡ್ರಿ. ಅಮೂಲ್ಯಗ ನನಗೆ ಕಾಂಪಿಟೇಷನ್ ಇತ್ತ. ಅನನ್ಯ ಈ ಕಾಂಪಿಟೇಷನ್ನೇ ಇಲ್ಲ. ತಿನ್ನಲ್ಲ ಸೀತಾಫಲ. ಅದಕ್ಕೆ ಆಕಿ ಬರೋದಿಲ್ಲ ಫ್ರೆಂಡ್. ನಾನು ಅಮೂಲ್ಯ ಅದಕ್ಕೋಸ್ಕರ ಜಗಳ ಮಾಡ್ತೀವಿ. ಅದಕ್ಕೆ ಆಕಿ ಅದ್ರೊಳಗೆ ಎಂಟರ್ ಆಗೋದಿಲ್ಲ. ಅನನ್ಯ ಜಸ್ಟ್ ಇವಾಗ ಸ್ಯಾಟರ್ಡೆ ಅಲ್ಲ, ಇಲ್ಲೇ ಹನುಮಂತ ದೇವ್ರ ಗುಡಿಗೆ ಹೋಗಿ ಬರ್ತಾಳ, ಆಂಜನೇಯ ಗುಡಿಗೆ. ಏನೇನು ಮಾಡಕ್ಕಂತೀವ ಪ್ರಿಪ್ರೇಷನ್? ಸಕ್ಕರೆ, ಉದ್ದಿನಗಡ್ಡಿ, ಎಣ್ಣೆ ಹಾಕೊಂಡಿದ್ದಾಳ. ಹೂ ತರಕ್ಕೆ ಹೋಗಿದ್ದಾಳ ಅನ್ಸತ್ತ. ನನ್ನ ಪಲಾವ್ ಹಂಗೆ ಆಗ್ತಾ ಇದೆ. ಇನ್ನು ನಾನು ಆ್ಯಕ್ಚುಲಿ ಡೈಲಿ ರೊಟ್ಟಿ ಮಾಡ್ತಾ ಇದ್ದೆ. ಇವತ್ತು ಸ್ವಲ್ಪ ಪಾತ್ರೆಗಳೆಲ್ಲ ಜಾಸ್ತಿ ಇತ್ತು, ಸೊ ಇದೇ ಮಾಡೋಣ ಅಂತ ಅಂದ್ಕೊಂಡು, ಹೆಂಗಿದ್ರು 3 ಗಂಟೆ ಹಂಗೆ ಬರ್ತಾರಲ್ಲ, ಓಕೆ ಮಾಡ್ತಾ ಇದ್ದೀನಿ. ನೋಡ್ರಿ, ಕುಕ್ಕರ್ ಇಟ್ಟು 2 ವಿಸಿಲ್ ಕೂಗಿಸಿದ್ರೆ ಪಲಾವ್ ರೆಡಿ ಆಗುತ್ತೆ. ಈಸಿ ಮಾಡ್ಬೋದು, ಬಟ್ ನನಗೆ ರೈಸ್ ಐಟಮ್ಸ್ ಎಲ್ಲ ಇಷ್ಟ ಆಗಲ್ಲ. ಅದಕ್ಕೆ ನಾವು ಜಾಸ್ತಿ ನಮ್ಮ ಮನೇಲಿ ಮಾಡಲ್ಲ. ಅಮೂಲ್ಯ ಇನ್ನೂ 7:30 ಆದರೂ ಕೆಳಗೆ ಇಳಿದು ಬರ್ತಾ ಇಲ್ಲ. ಅವ್ರ ಟೈಮಿಂಗ್ ನೋಡಿದರೆ 8:40. ನೋಡಿರಿ ಫ್ರೆಂಡ್ಸ್, ಟಿಫನ್ ಮಾಡಕಂತಾರ. ಟಿಫನ್ನು ಊಟ 2 ಇದೆ. ಚಲೋ ಆಗೈತನ? ಫ್ರೆಂಡ್ಸ್ ನೋಡ್ರಿ, ಟೀ ಮಾಡಕ್ಕೆ ಇಟ್ಟಿದ್ದೀನಿ. ಆಗಲೇ ಸಂಜೆ ಆಯಿತು, ಮಲ್ಕೊಂಡಿದ್ದೆ. ಅಷ್ಟೊತ್ತಿಗೆ ಅನನ್ಯ ಅಮೂಲ್ಯ ಬಂದಿದ್ದರು. ಅದಾದಮೇಲೆ ಕಸ ಒಡೆದು ಅನನ್ಯಾಗ ಪಾತ್ರೆ ತೊಳೆಯೋಕ್ಕೆ ಹೇಳಿದ್ದೆ. ಯಾಕಪ್ಪ ಅಂತಂದ್ರೆ ನಾನು ಮಾಡ್ಬೋದು, ಮನೇಲೇ ಇರ್ತೀನಿ, ಬಟ್ ಅವಳಿಗೂ ಕಲಿಸ್ಬೇಕಂತ, ನಾನು ಎಲ್ಲಾಗ ಮಾಡ್ಕೊಳ್ಳಿ ಅಂತ. ಅನನ್ಯ ಇವತ್ತು ಏನು ಸ್ಪೆಷಲ್? ಅನನ್ಯ ಏನೋ ಬಂದೈತಲ್ಲ? ಏಯ್, ನಾಟಕನ? ಸರ್ಕಸ್ಲಿ ಏನೇ ಇರ್ಬೋದು. ಸರ್ಕಸ್ ಮಾಡೋರು ಏನೋ ಬಂದಿರ್ಬೇಕು. ಫ್ರೆಂಡ್ಸ್, ನಿನ್ನೆ ನಮ್ಮ ಮನೆ ಹತ್ರ ಜೀರಿಗೆ ಬಂದಿತ್ತು, ತಗೊಂಡಿದ್ದೀನಿ ನೋಡಿ. ಮೈಕಲ್ ಏನೋ ಹೇಳ್ತಿದ್ದಾರ. ಇದು ಎಷ್ಟಪ್ಪ ಅಂತಂದರೆ ಒಂದು ಸೇರಿಗೆ 250 ನೋಡಿ. ಸರ್ಕಸ್ ಇಲ್ಲ, ನಿನ್ನೆ ಸಂಜನಾ ಹಾಕಿದ್ದು ಸ್ನ್ಯಾಪ್ ಹಾಕಿದ್ಲು ಸಂಜನಾ. ಅದಕ್ಕೆ ಅನ್ಕೊಂಡೆ, ನಾನು ಗೆಸ್ ಮಾಡಿದೆ. ಜಲ್ದಿ ಮುಸುರು ತಿಕ್ಕಿ ನೋಡಕ್ಕೆ ಹೋಗು. ನಾನು ಹೋಗ್ತೀನಿ ಫ್ರೆಂಡ್ಸ್, ಅಲ್ಲಿ ಆದರೆ ತೋರಿಸ್ತೀನಿ ತಡ್ರಿ ನಿಮಗೂ. ನೋಡ್ರಿ, ನಮ್ಮೂರಲ್ಲಿ ಏನೋ ಸರ್ಕಸ್ ಬಂದಿದೆ ಅಂತ ಮೈಕಲ್ ಹೇಳ್ತಿದ್ದಾರ. ಈಗ ಹುಡುಗರೆಲ್ಲ ಫುಲ್ ಅಲರ್ಟ್ ಆಗಿಬಿಟ್ಟಿರ್ತಾರೆ, ಫುಲ್ ಖುಷಿಯಾಗಿಬಿಟ್ಟಿರ್ತಾರೆ. ನಮ್ಮೂರಲ್ಲಿ ಏನೋ ಬಂದಿದೆ ಅಂತ. ಅನನ್ಯ ಮುಂದೆನೂ ಫುಲ್ ಖುಷಿಯಾಗ್ಯಾರ. ಇವಾಗ ಏನೋ 8 ಗಂಟೆಗೆ ಏನೋ ಸ್ಟಾರ್ಟ್ ಆಗುತ್ತಂತ ಸರ್ಕಸ್ ಅಂತ. ಅವಾಗ ಒಂದು 3-4 ಇಯರ್ಸ್ ಬ್ಯಾಕ್ ಬಂದಿತ್ತು, ಮತ್ತೆ ಬಂದಿದ್ದಿಲ್ಲ. ಹೆಂಗೆ ಇರುತ್ತಂತ ನಿಮಗೆ ಬ್ಲಾಗಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋನ ನೋಡ್ತಾ ಇರ್ರಿ ಫ್ರೆಂಡ್ಸ್. ನೋಡ್ರಿ, ಅನನ್ಯ ಅಮೂಲ್ಯ ಮತ್ತು ಮಧು ಅವರು ಹೋಮ್ವರ್ಕ್ ಬರೀತಿದ್ದಾರೆ. ಅನನ್ಯ ಬರೆಯೋದು ಓದೋದು ಯಾವಾಗ? ಬರೆಯೋದಷ್ಟೇ ಆದ್ರೆ ಬಾ ಇಲ್ಲಿ. ಬರೀ ಇದೆ ನೋಡಂಬ್ರೆ. ಬರ್ತನೆ. ಲಾಟ್ರಿ ಟೆಸ್ಟ್ ಅದಾವಲ್ಲ, ಓದ್ಕೋಬೇಕು ನೀನು. ಮಿಸ್ಸಿಗೆ ಫೋನ್ ಮಾಡ್ತೀನಿ ನೋಡು, ಮ್ಯಾಮಿಗೆ ಫೋನ್. ಅಮೂಲ್ಯ ಸಾನನೆ ಸಾಂಗ್ ಆಡ್ಕೊಂಡು ಕುಂತಿಯಲ್ಲ, ಹೋಗಿ ಬರೀ ಹೋಗು.
ಅಮ್ಮು ಜೋಕಲ್ಲ ಅಮ್ಮು, ಸೀರಿಯಸ್ ಆಗಿ ಹೇಳಕಂತೀನಿ, ಬರೀ ಹೋಗು. ಇವ್ರಿಗೆ ಬೇಸ್ ಕೇಳಂಗೆ ಸಾಂಗ್ ಹಾಕ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಅವರು, ಸರ್ಕಸ್ ಅವರು ಫಿಲಮ್ ಸಾಂಗ್ ಹಾಕ್ಯಾರ. ಬೇಸ್ ಇವ್ರಿಗೆ ಖುಷಿ ಆಗ್ಬಿಟ್ಟೈತಿ. ಈಗ ಇನ್ನೊಂದಿಬ್ರು ಬಂದಿಲ್ಲ ಫ್ರೆಂಡ್ಸ್, ಅವ್ರು ಎಲ್ಲಿಗೆ ಹೋದ್ರು. ನಾನು ಏನೋ ಕೇಳ್ಬೇಕಂತ ಬಂದಿದ್ದಾಳ, ಹೇಳ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಏನಿದ್ದು? ದ ಹೋಲಿ ಬುಕ್ ಆಫ್ ಕ್ರಿಶ್ಚಿಯನ್ ಈಸ್ ಡಾಶ್ ಬೈಬಲ್. ದ ಬರ್ತ್ ಪ್ಲೇಸ್ ಆಫ್ ಮೊಹಮ್ಮದ್ ಪೈಗಂಬರ್ ವಾಸ್ ಮೆಕ್ಕಾ. ಇದೇನಿದೆ? ದುಬೈ. ದುಬೈ ಖಾನ್ ವಾಸ್ ದ ಗ್ರ್ಯಾಂಡ್ ಸನ್ ಆಫ್ ಕುಂಬ್ಳೆ ಖಾನ್. ಓಕೆ, ಏನಾದ್ರು ಡಿ ಬರ್ತಂಗೆ ಬರ್ರಿ. ಫ್ರೆಂಡ್ಸ್, ನನಗೆ ಕನ್ಫ್ಯೂಸ್ ಆಗ್ಬಂದೈತೆ. ಒಂದ್ಸಲ ಸ್ಕ್ರೀನ್ ನೋಡೋದು, ಒಂದ್ಸಲ ಫೋನ್ ನೋಡೋದು, ಒಂದ್ಸಲ ಇಲ್ಲಿ ನೋಡಕಂತೀನಿ. ಕುಂಬ್ಳೆ ಖಾನ್ ಅನ್ನೋದು ಏನದು? ಕುಂಬ್ಳೆ ಖಾನ್ ವಾಸ್ ದ ಗ್ರ್ಯಾಂಡ್ ಸನ್ ಆಫ್ ಗೆಂಗಿಸ್ ಖಾನ್. ದ ಆರ್ಗಿನ್ ಆಫ್ ಟ್ರಕ್ಸ್ ವಾಸ್ ಟರ್ಕಿಸ್ತಾನ್. ಇವೆಲ್ಲವ ಬೇರೆ, ಅವು ಇನ್ನೂ ಓದ್ಕೋಬೇಕು. ದೊಡ್ಡ ದೊಡ್ಡ ಕೇಳ್ತ ನೋಡ್ ನಾನು, ಸಣ್ಣ ಸಣ್ಣ ಒಲ್ಲೆ. ಅಲ್ಲ, ಇಲ್ಲಿ ಟೂ ಅಂತ ಕೊಟ್ಟರೆ ಟೂ ಕೇಳಬೇಕು. ದೊಡ್ಡ ದೊಡ್ಡ ಓದ್ಕೊಂಬ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆರಾಮ್ ಎಲ್ಲ ಯಾರಾದ್ರೂ ಬರೀತಾರ. ಫ್ರೆಂಡ್ಸ್, ಇವರ ಈ ಸ್ಥಿತಿಗೆ ಕಾರಣ ಏನು ಗೊತ್ತಾ? ಮಳೆ ಬಂದಿದೆ. ಮಳೆ ಬಂದಿದೆ ಫ್ರೆಂಡ್ಸ್. ಅನನ್ಯ ಅಮೂಲ್ಯ ಫುಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಸರ್ಕಸ್ ನೋಡ್ಬೇಕಂತೇಳಿ. ಎಲ್ಲ ದೀಕ್ಷೆವನ್ನ ಕಳ್ಸಾಕ. ಹೌದಾ? ಏನಂತ? ಸರ್ಕಸ್ ಅಂತ ಕೇಳಿ ಏನೈತೆ. ಅವ್ರ ಫ್ರೆಂಡ್ ಒಬ್ಳು ಊರಿಗೆ ಹೋಗಿದ್ದಾಳ, ಆಕಿ ಬಂದಿಲ್ಲಲ್ಲ, ಸೊ ಆಕಿ ಶಾಪ ಹಾಕಿದಾಳಂತ ಫ್ರೆಂಡ್ಸ್. ಪಾಪ ಹುಡುಗಿ ಎಲ್ಲೋ ಒಂದು ಕಡೆ ಐತಿ, ನೀವು ಯಾಕೆ ಅದಕ್ಕೆ ಹಾಕಿಳ ಶಾಪ? ಇವಾಗ ಏನು ನಾಳೆ ಅಂತನ ಏನಂತನ? ಎದಕ್ಕೆ ಇವಾಗ ಸ್ಟಾರ್ಟ್ ಮನೆ ಅಂತ ಪರಿ ಇಲ್ಲಲ್ಲ, ಹನಿ ಏನೇ ಐತನ? ಕರೆಂಟ್ ಬೇಕನ ಅದಕ್ಕೆ? ಸೋ ಸ್ಯಾಡ್. ಇವತ್ತು ದಿನ ಜಲ್ದಿ ಊಟ ಮಾಡ್ಲಾರ್ದಾರ ಇವತ್ತು ಜಲ್ದಿ ಊಟ ಮಾಡಿ ಫುಲ್ ಪ್ರಿಪೇರ್ ಆಗಿ ಏನೇನ ಚಿಪ್ಸ್ ಏನೇನ ತಗೊಂಡಿದ್ರಲ್ಲ ಒಂದು ಬೆಚ್ಚಿನಾಗ. ಸೋ ಸ್ಯಾಡ್ ಅಮ್ಮು, ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ, ವಿಧಿ ಬರಹ. ನಿಮ್ಮ ಸರ್ಕಸ್ ಮೊದಲು ಟೆಸ್ಟ್ ಐತೆಲ್ಲ ಓದ್ಕರಿ. ನಿಮ್ಮ ಮ್ಯಾಮ್ ನೋಡ್ತಿರ್ತಾರೆ ಈ ಬ್ಲಾಗ್ನ, ಅವ್ರು ನೋಡ್ತಾರ. ನಿಮ್ಮ ಮ್ಯಾಮ್ ಯಾರಲ್ಲ? ಆಮ ನೋಡ್ತಾರಲ್ಲ ಅವರು. ಹಾಂ, ವರಲಕ್ಷ್ಮಿ ಮ್ಯಾಮ್ ನೋಡ್ತಿರ್ತಾರ. ಯಾಕಂದ್ರೆ ಶಿಲ್ಪಾ ಮ್ಯಾಮ್ ನಂಬರ್ ಕಳಿಸ್ನ, ಲಿಂಕ್ ಕಳಿಸ್ತೀನಿ ಅವ್ರಿಗೆ. ನಂಬರ್ ಕೊಡು. ಹಾಂ, ಓಕೆ. ಇವಾಗ ಏನು ಪ್ಲಾನಿಂಗ್? ಊಟ ಮಾಡಿದ್ರೆ ಮಕ್ಕೊಂಬಿಡ್ರಿ ಆರಾಮ್ ಮುಚ್ಕೊಂಡು. ಏನು ಮಾಡೋಕ್ಕಾಗಲ್ಲ, ನಿಮ್ಮ ಬ್ಯಾಡ್ ಲಕ್. ಫ್ರೆಂಡ್ಸ್, ನಮ್ಮ ಫ್ಯಾನ್ ಏನೋ ಸೌಂಡ್ ಮಾಡ್ತಾ ಇದ್ದೆ. ಆಯ್ತು, ಅದು ಮುರಾ ಬಟ್ಟಿ ನಾವು ಮೊನ್ನೆ ತಗೊಂಬಂದೀವಿ, ಶಿವ ಅಂತ. ಏನಿಲ್ಲ, ಅದು ಬೆಳಿಗ್ಗೆ ಹಚ್ಚಿದ್ದೆ, ಬೆಳಿಗ್ಗೆ ಹಂಗೆ ಮಾಡಿದ್ದೆ. ನಾನು ಸುಮ್ಮ ಆಫ್ ಮಾಡೀನಿ, ಅವಾಗಿನ ಆನ್ ಮಾಡಿಲ್ಲ ಅದನ್ನು.